ಗುರು, ಜೀವನದಲ್ಲಿ ನನ್ನ ನಸೀಬ್ ಎಷ್ಟು ಖರಾಬ್ ಆಯ್ತಂತ ನಿನ್ನೆ ಗೊತ್ತಾಗ್ಬಿಡ್ತು ನನಗೆ. ನಿನ್ನೆ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ನನ್ನ ಫ್ರೆಂಡಿಗೆ ಮದುವೆ ಇತ್ತು ಅಂತ. ನನ್ನ ಎದುರುಗಡೆ ಒಬ್ಳು ಚೆನ್ನಾಗಿರೋ ಹುಡುಗಿ ಕೂತಿದ್ಲು, ಆಮೇಲೆ ಅವ್ರ ಅಮ್ಮನೂ ಕೂತಿದ್ರು. ನನಗೆ ವಾಶ್ರೂಮ್ ಬಂತು ಅಂತ ನಾನು ಟ್ರೈನ್ ವಾಶ್ರೂಮ್ಗೆ ಎದ್ದೋದೆ. ಅಲ್ಲಿ ನೋಡಕತ್ತೀನಿ, ಅಲ್ಲಿ ಅವನು ಏತ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದಾನೆ, ಫ್ಲಶೇ ಮಾಡಿಲ್ಲ. ಅದು ನೋಡ್ಬಿಟ್ಟು ನಾನು ಸುಸು ಮಾಡೋಕ್ಕೂ ಮನಸ್ಸು ಬರಲಿಲ್ಲ, ಹಂಗೆ ವಾಪಸ್ ಬಂದ್ಬಿಟ್ಟೆ. ಆಮೇಲೆ ಅದೇ ಟಾಯ್ಲೆಟಿಗೆ ಆ ಹುಡುಗಿ ಹೋತು. ಆ ಹುಡುಗಿ ಮೂಗು ಮುಚ್ಕೊಂಡು ಹೊರಗೆ ಬಂದು ನನ್ನ ಒಂಥರ ಹೊಡಿತಿತ್ತು. ಆ ಹುಡುಗಿ ಅನ್ಕಂತು ಅಂದರೆ ಇವ್ನು ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಫ್ಲಶ್ ಕೂಡ ಮಾಡಿಲ್ಲ ಕೊಳಗ್ ನನ್ನ ಮಗ ಅಂತ. ಆ ಹುಡುಗಿ ಒಂಥರ ಅಜೀವ ನೋಡ್ತಿತ್ತು ನನ್ನ. ಆದರೆ ಅಪ್ಪಿ ನನ್ನ ಹತ್ರ ಮಾಡಿಲ್ಲ, ಅವ್ನು ಯಾರೋ ಬೇರೆ ಮಾಡ್ಬಿಟ್ಟು ಹೋಗಿರೋನು. ಆ ಹುಡುಗಿ ನನ್ನಂತ ಅನ್ಕೊಂಡ್ಬಿಡ್ತು. ನಾನು ಸರಿ ಹೋಗ್ಲಿ ಅತ್ಲಾಗೆ ಅಂತ ಟ್ರೈನ್ ಸೀಟ್ ಮೇಲೆ ಬಂದು ಕೂತ್ಕೊಂಡೆ. ಆ ಹುಡುಗಿನ ಕೂತ್ಕೊಂತು. ಅಲ್ಲಿ ಅವರಮ್ಮ ಮತ್ತು ಅವ್ರ ಮಗಳು ಇಬ್ಬರು ಒಂಥರ ನಾನು ನೋಡ್ತಾ ಇದ್ರು. ನನಗೆ ಅಜೀಬ್ ಅನ್ಸ್ಬಿಡ್ತು, ಇವ್ರೇನು ಮಾಡಿ ಹಿಂಗೆ ನೋಡಕತ್ತಾರಲ್ಲ ನಾನು ಅಂತ. ನಾನು ಮಾಡಿರೋ ತಪ್ಪಿ ಹಿಂಗೆ ನೋಡಕತ್ತಲ್ಲ ಇವರು ಅಂತ. ಆಮೇಲೆ ಹೆಂಗೋ ಟ್ರಾವೆಲ್ ಮುಗೀತು, ಟ್ರೈನ್ ಟ್ರಾವೆಲ್ ಮುಗೀತು. ಆಮೇಲೆ ಬಿಡು ಇವರಿಬ್ಬರು ಜೀವನದಲ್ಲಿ ನೋಡಲ್ಲ ಅಂತ ನನಗೆ ಆರಾಮನ ಫ್ರೆಂಡಿನ ಮದುವೆ ಹೋದೆ. ಅಲ್ಲಿ ನೋಡಕತ್ತೀನಿ, ಅವ್ರು ಆ ಮದುವೆ ಅವ್ರ ಅಮ್ಮ ಮಗಳು ಇಬ್ಬರು ಕೂಡ ಇನ್ವಿಟೇಟ್ ಇದ್ದಾರೆ. ನಾನು ಏನು ಮಾಡಿ ಇವರಿಬ್ರು ಕೂಡ ಬಂದಿಲ್ಲ ಮದುವೆಗೆ ಅಂತ. ಆ ಅಮ್ಮನ ನೋಡ್ಬಿಟ್ಟು ಅಲ್ಲಿ ಮದುವೆ ಬಂದಿರಂತ ಇದು ಬದಿ ಗೆಸ್ಟ್ಸವರಿಗೆಲ್ಲ ಹೇಳ್ಬಿಡ್ತು, ಇವ್ನು ಈ ಥರ ಟ್ರೈನಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಫ್ಲಶ್ ಕೂಡ ಮಾಡಿಲ್ಲ ಕೊಳಕ್ ನನ್ನ ಮಗ ಅಂತ ಎಲ್ಲರಿಗೂ ಹೇಳ್ಬಿಟ್ರು. ಅಲ್ಲಿ ಇರೋ ಜನಗಳನ್ನ ನೋಡ ಒಂಥರ ಅಜೀಬ್ ನೋಡೋ ಸ್ಟಾರ್ಟ್ ಮಾಡ್ಬಿಟ್ರು. ಅದು ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನಿನ್ನೆ ಗೊತ್ತಾಯ್ತು ನನ್ನ ನಸೀಬ್ ಎಷ್ಟು ಖರಾಬ್ ಆಗೈತೆ ಅಂತ.